ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದು ಶಿಕ್ಷಣವನ್ನ ಎಲ್ಲರಿಗೂ ಕೊಡಿಸಿ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದು ಎಲ್ಲರಿಗೂ ಶಿಕ್ಷಣವನ್ನ ಕೊಡಿಸಿ ಅಂತ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಸರ್ಕಾರಿ ಕೆಲಸಕ್ಕಲ್ಲ, ಅವನಿಗೆ ಶಿಕ್ಷಣ ಕಲಿತ ಮೇಲೆ ಜ್ಞಾನ ಮತ್ತೆ ಬದುಕು ಎಲ್ಲದನ್ನು ಕಲಿಸೋದು ಶಿಕ್ಷಣ. ಹಾಗಾಗಿ ಶಿಕ್ಷಣದ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಮತ್ತೆ ಆರೋಗ್ಯದ ಬಗ್ಗೆ ಯೋಜನೆ ಕೊಟ್ಟು ಬದುಕಿನ ಬಗ್ಗೆ ಯೋಜನೆ ಕೊಟ್ಟಿರ್ತಕ್ಕಂಥ ನಾವು ಜಿಲ್ಲೆಗೆ 38 ಆಯುಷ್ಮಾನ್ ಆಸ್ಪತ್ರೆಗೆ ಕಟ್ಟಡ ಸ್ಯಾಂಕ್ಷನ್ ಆಗಿತ್ತು. 38ರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ 11 ಕಟ್ಟಡಗಳನ್ನ ಮಂಜೂರು ಮಾಡಿಸಿದ್ದೀವಿ. 11 ಕಟ್ಟಡಗಳನ್ನ ಆಯ್ತಾ. ಹಾಗಾಗಿ ಈ ಕಟ್ಟಡಗಳಲ್ಲಿ ನಿಮಗೆ ಏನು ಆಯುಷ್ಮಾನ್ ಆಸ್ಪತ್ರೆ ಅಂದ್ರೆ ನಿಮಗೆ ಇಲ್ಲಿ ದೊಡ್ಡ ಕಾಯಿಲೆಗಳಿಗೆ ಔಷಧಿ ಸಿಗಲ್ಲ. ಇಲ್ಲಿ ಸಿಗಂತದ್ದು ಬಹುಶಃ ಇಲ್ಲಿ 3500 4000 ಪಾಪ್ಯುಲೇಷನ್ ಇರ್ತಕ್ಕಂಥ ಪಿಳ್ಳನಹಳ್ಳಿ ಪಂಚಾಯತಿ, ಬ್ಯಾಡ್ರಹಳ್ಳಿ ಪಿಳ್ಳನಹಳ್ಳಿ ಸೇರಿ ಹತ್ತತ್ರ 4000 ಜನಸಂಖ್ಯೆ ಇದೆ. ಇಲ್ಲಿ ಇರ್ತಕ್ಕಂಥವ್ರಿಗೆ ಏನು ಅಂತ ಹೇಳಿದ್ರೆ ಇದು ಒಂದು ಬ್ಯಾಡ್ರಹಳ್ಳಿ, ಪಿಳ್ಳನಹಳ್ಳಿ, ಊರೂರಲ್ಲಿ ಮತ್ತು ಗಂಗಬಸವನಹಳ್ಳಿ 4 ಹಳ್ಳಿ ಸೇರ್ತದೆ. ಇಲ್ಲಿ 4000ಕ್ಕೂ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ಇಲ್ಲಿ ನಿಮಗೆ ಒಂದು ಗರ್ಭಿಣಿಯರಿಗೆ ತಪಾಸಣೆ ಮಾಡ್ತಾರೆ. ಪಾಪ ಗರ್ಭಿಣಿಯರು ತಪಾಸಣೆ ಮಾಡಬೇಕು ಅಂದ್ರೆ ಇಲ್ಲ ಹುಲಿಕೇರಿಗೆ ಹೋಗ್ಬೇಕು, ಇಲ್ಲ ಸಕ್ರಪಣ್ಣ ಹೋಗ್ಬೇಕು, ಇಲ್ಲ ಕಡೂರಿಗೆ ಹೋಗ್ಬೇಕು, ಚಿಕ್ಕಮಗಳೂರಿಗೆ. ಇಲ್ಲೇ ತಪಾಸಣೆ ಉಚಿತವಾಗಿ ತಪಾಸಣೆ ಮಾಡ್ತಾರೆ. ಮಕ್ಕಳಿಗೆ ಕೊಡ್ಬೇಕಾದಂತ ಸರ್ಕಾರದ ಹಂತವಾಗಿ ಕೊಡುವಂತ ಚುಚ್ಚುಮದ್ದನ್ನ ಕೊಡ್ತಾರಲ್ವ ಡಾಕ್ಟ್ರೆ, ಮಕ್ಕಳಿಗೆ ಕೊಡ್ತಾರೆ. ಇನ್ನು ಇವತ್ತಿನ ಹೆಂಗಾಗಿದೆ ಅಂದ್ರೆ ಯುಗದಲ್ಲಿ ಕಲ್ಮಾಡಣ್ಣು ಗೊತ್ತಿಲ್ಲ, ನಾನು ಶುಗರ್ ಬಾರ್ಡರ್ ಇದ್ದೀನಿ 5 ವರ್ಷದಿಂದ. ಹಾಗೆ ತುಂಬಾ ಜನಕ್ಕೆ ಶುಗರ್ ಬಾರ್ಡ್ರು ಅಥವಾ ಶುಗರ್ BP ಇದ್ದೇ ಇರುತ್ತೆ. ಆ ಒಂದು ಶುಗರ್ BP ಚೆಕ್ ಮಾಡ್ಕೊಳಕ್ಕೂ 100 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕಾ ಬೇಡವಾ? ಇಲ್ಲಿಂದ ಶಿಶು ಹೋಗ್ಬೇಕಾ ಬೇಡವಾ? ಆದ್ರೆ ಇಲ್ಲೇ ನಿಮಗೆ BP ಶುಗರ್ ಇಲ್ಲೇ ಚೆಕ್ ಮಾಡಿಕೊಡ್ತಾರೆ ಇಲ್ಲೇ. ಸೊ ಇದಕ್ಕೆ ಮತ್ತೆ ನೀವು ದೂರ ಹೋಗುವಂತ ಅವಶ್ಯಕತೆ ಇಲ್ಲ. ಆಮೇಲೆ ರಕ್ತ ಪರೀಕ್ಷೆ ಮಾಡಿಸ್ಬೇಕು. ರಕ್ತ ಪರೀಕ್ಷೆನ 14 ತರದ ರಕ್ತ ಪರೀಕ್ಷೆನ ಇಲ್ಲೇ ಮಾಡ್ಕೊಡ್ತಾರೆ. ಎಷ್ಟು ಹೇಳಿ? 14 ತರದ ರಕ್ತ ಪರೀಕ್ಷೆನ ಪ್ರಸನ್ನ ನೀನ್ ಇಲ್ಲೇ ಮಾಡಿಸ್ಬೋದು, ಏನ್ ತೊಂದರೆ ಇಲ್ಲ. ಆಯ್ತಾ? ಮಹೇಶಣ್ಣ ಇಲ್ಲೇ ತೋರಿಸ್ಬೋದು ಅವನು. ಆಯ್ತಾ? ಹಾಗಾಗಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ವಿಡಿಯೋ ಸಂವಾದದ ಮುಖಾಂತರ ನಿಮಗೆ ಟೆಲಿಕಮ್ಯುನಿಕೇಶನ್ ಅಲ್ಲೂ ಕೂಡ ಕೆಲವು ಡಾಕ್ಟರ್ ಜೊತೆ ನಿಮಗೆ ಮಾತಾಡಿಸ್ತಾರೆ. ಹಾಗಾಗಿ ಇನ್ನು ಹುಡುಗರಿಗೆ, ಶಾಲಾ ಮಕ್ಕಳಿಗೆ ಯೋಗವನ್ನ ಕಲಿಸುವಂತ ಕೆಲಸವನ್ನು ಇಲ್ಲಿ ಆಯುಷ್ಮಾನ್ ಇದರಲ್ಲಿ ಮಾಡ್ತಾರೆ ಲೋಕೇಶ್. ಅದರ ಸದುಪಯೋಗವನ್ನ ಎಲ್ಲರೂ ಪಡ್ಲಿ.